ಮಂಜುನಾಥ್ ಗೌಡರನ್ನೇ ಟಾರ್ಗೆಟ್ ಮಾಡಿ ಚುನಾವಣೆ ನಡೆದಿರುವಂಥದ್ದು ನಾವೆಲ್ಲ ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಮಂಜುನಾಥ್ ಗೌಡರು ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಕೆಲಸ ಮಾಡಿದ್ದಾರೆ. ನಾವು ಹೇಳೋದು ಮಂಜುನಾಥ್ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ 100% ಘೋಷಣೆ ಆಗ್ತದೆ. ಪಕ್ಷಕ್ಕಾಗಿ ದುಡಿಯುವಂತ ಕಾರ್ಯಕರ್ತರಿಗೆ ಅಧಿಕಾರ ಸಿಗ್ತಾ ಇಲ್ಲ. ಬಿಜೆಪಿಯನ್ನು ವಿರೋಧ ಮಾಡೋದಕ್ಕಿಂತ ಹೆಚ್ಚಾಗಿ ಮಂಜುನಾಥ್ ಗೌಡರನ್ನೇ ವಿರೋಧ ಮಾಡಿರುವಂತದ್ದು ಕೆಲಸ ನಡೆದಿದೆ. ಎದುರಾಳಿ ಬಿಜೆಪಿ ಅನ್ನೋದನ್ನು ಬಿಟ್ಟು ಮಂಜುನಾಥ್ ಗೌಡರನ್ನೇ ಟಾರ್ಗೆಟ್ ಮಾಡಿ ಚುನಾವಣೆ ನಡೆದಿರುವಂಥದ್ದು ನಾವೆಲ್ಲ ಗಮನಿಸ್ತೀವಿ. ಇದಕ್ಕೆ ನೀವೇ ಅಂತೀರಾ? ಇಲ್ಲ, ಅದೇ ನಾ ಹೇಳೋದು. ಈಗ ಒಂದೇನಾಗತ್ತಂದ್ರೆ ಪಕ್ಷದಲ್ಲಿದ್ದಾಗ ಒಂದು, ಪಕ್ಷ ಬಿಟ್ಟಾಗ ಮತ್ತೊಂದು, ಪಕ್ಷದಲ್ಲಿದ್ದಾಗ ನಮ್ಮವ್ರ ಭಾವನೆ ಇರ್ತದೆ. ಈಗೇನಾಗಿದೆ ಅಂತ ಹೇಳಿದ್ರೆ ಎರಡು ವಿಚಾರ ಇರೋದು. ಒಂದು ಬಹಿರಂಗವಾಗಿ ದೋಷ ಮಾಡುವಂಥ, ಇನ್ನೊಂದು ಜೊತೆಲಿ ಇಟ್ಕೊಂಡೆ ಕಟ್ ಮಾಡುವಂಥ. ಎರಡೂ ಕೂಡ ಮಂಜುನಾಥ್ ಗೌಡರ ವಿಚಾರವಾಗಿ ನಡೆದಿರುವಂಥದ್ದು. ಈಗ 2023 ಚುನಾವಣೆ ಬಂದಾಗ, 2021 ಬಂದಾಗ ಅವರಿಗೆ ನೀವು ಹೇಳಿದಂಗೆ ಎಲ್ಲ ಸಹಕಾರಿ ಸಂಸ್ಥೆಯ ಎಲ್ಲ ಸ್ಥಾನಮಾನಗಳು ರದ್ದಾಗಿದೆ. ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಆಗಿರಲಿಲ್ಲ. ಕೋರ್ಟಿನ ಆದೇಶದ ಪ್ರಕಾರ ಅವ್ರನ್ನ ಅದನ್ನು ರದ್ದುಗೊಳಿಸಾಗಿದೆ. ಏನೂ ಸ್ಥಾನಮಾನ ಇಲ್ಲದೆ ಸುಮಾರು 2 ವರ್ಷಗಳ ಕಾಲ ಪಟ್ಟಣ ಪಂಚಾಯತ್ ಚುನಾವಣೆಗಿಂತ ಪೂರ್ವ 1 ವರ್ಷ ಅವ್ರ ಪಕ್ಷಕ್ಕೆ ಸೇರಿದ ನಂತರದಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆಯಾಗಿ ಅವರು ಸತತವಾಗಿ ಕೆಲಸ ಮಾಡಿದ್ರು. 21 ಆದಮೇಲೆ 25 ವರ್ಷಗಳ ನಂತರದಲ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಮಂಜುನಾಥ್ ಗೌಡರ ಕೆಲಸನ ಕೂಡ ತುಂಬ ದೊಡ್ಡ ಮಟ್ಟದ ಕೆಲಸ ಮಾಡಿರುವಂಥದ್ದು. ಅದಾದಮೇಲೆ 23 ಚುನಾವಣೆ ಟಿಕೆಟಿಗೆ ಅವರು ಪ್ರಯತ್ನ ಮಾಡುವಂಥ ಸಂದರ್ಭ ನೋಡಿರ್ಬೋದು. 21 ಚುನಾವಣೆ ಪಟ್ಟಣ ಪಂಚಾಯತಿ ಚುನಾವಣೆ ಆದಾಗಲೂ ಕೂಡ ಇಲ್ಲಿ 2 ಪವರ್ ಸ್ಟೇಷನ್ಗಳಾಗಿತ್ತು ನಮ್ಮಲ್ಲಿ ಪಕ್ಷದಲ್ಲಿ. ಅವಾಗಲೂ ಕೂಡ ಅವರು ನನ್ನ ಕಡೆ ಅವ್ರ ಕಡೆ ಅಂತ ನೋಡಲಿಲ್ಲ. ಆದರೆ ಅದಾದಮೇಲೆ 23 ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ನೀವು ಹೆಂಗೆ ಆವಾಗ ಪಕ್ಷದ ಒಂದು ಆದೇಶ ಆಗ್ತಿತ್ತು, ನೀವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳ ವಿಚಾರವನ್ನು ಪ್ರೊಟೆಸ್ಟ್ ಮಾಡಬೇಕು. 2 ಪ್ರೊಟೆಸ್ಟ್ಗಳು ನಡೀತಿತ್ತು ನಮ್ಮಲ್ಲಿ, 2 ಪ್ರೊಟೆಸ್ಟ್ಗಳು. ಆದರೆ 23 ಚುನಾವಣೆ ಬಂದಾಗ ಪಕ್ಷ ಕ್ಲೈಮ್ ಮಾಡಿದಾಗ ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಮಂಜುನಾಥ್ ಗೌಡರು ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಕೆಲಸ ಮಾಡಿದ್ದಾರೆ. ಅದಾದಮೇಲೆ 23 ನಂತರದಲ್ಲೇ ಈಗ ನೀವು ಹೇಳಿದಂಗೆ ಯಾವುದೋ ಒಂದು ಸಹಕಾರಿ ಇದಕ್ಕೆ ಅವರು ಸೊಸೈಟಿ ಚುನಾವಣೆ ನಿಂತು ಡಿಸಿಸಿ ಬ್ಯಾಂಕಿನ ಮೆಂಬರ್ ಒಂದು ನಿರ್ದೇಶಕರಾಗಿ, ಅಲ್ಲಿಂದ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸರ್ಕಾರ ಬಂದ್ಮೇಲೆ ಆಗಿದ್ದಲ್ಲ, ಅದನ್ನು ಕೂಡ ಅವರು ವೈಯಕ್ತಿಕ ಬೇರೆನಲ್ಲ, ಡಿಸಿಸಿ ಬ್ಯಾಂಕಿನ ನಾಮಕೃತವಾದಂತಹ ಅಪೆಕ್ಸ್ ಬ್ಯಾಂಕಿನ ಮೆಂಬರ್ಶಿಪ್ ತಗೊಂಡಿದ್ದು ಅದರಿಂದಲೇ ಅವರು. ಈ ಮತ್ತೆ ಶಿಮೂಲಿಂದ ಅವರು ಏನಂತ ಹೇಳಿದ್ರೆ ಅವರು ಗೆದ್ದು ಮಿಲ್ ಫೆಡರೇಷನ್ಗೆ ಮೆಂಬರ್ಶಿಪ್ ತಗೊಂಡಿರುವಂಥದ್ದು. ಈ 4-5 ಸ್ಥಾನಮಾನಗಳಿಂದ ಅವರು ಕಾಂಗ್ರೆಸ್ ಪಕ್ಷ ವತಿಯಿಂದ ಪಕ್ಷ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟಾದ್ಮೇಲೆ ಆ ಗಾಡಿನ ವೆಹಿಕಲ್ನ ಇವತ್ತು ಕೂಡ ಯೂಸ್ ಮಾಡ್ತಾ ಇಲ್ಲ. 2 ಸಹಕಾರಿ ಸಂಸ್ಥೆಯಿಂದ ಬಂದಂಥ 2 ಕಾರುಗಳಿದ್ದಾವೆ ಅವರಿಗೆ ಸಾಧನೆಗೆ. ಸಹಕಾರಿ ಸಂಸ್ಥೆಯಲ್ಲಿ ಅವರು ಮಾಡಿರುವಂತಹ ಸಾಧನೆ ಬಂದಂಥ 2 ಕಾರುಗಳಿದ್ದಾರೆ. ಆ ಕಾರನ್ನ ಬಳಕೆ ಮಾಡ್ತಿರುವಂಥದ್ದು. ಈಗಲೂ ಕೂಡ ಒಂದು ಮಾತು ಹೇಳಿಕ್ಕೆ ಬಯಸ್ತೇನೆ, ಕಾರ್ಯಕರ್ತರ ವಿಚಾರ ಬಂದಾಗ ಅತ್ಯಂತ ಬಲವಾಗಿ ಅವ್ರ ಪರವಾಗಿ ನಿಲ್ಲುವಂಥ ನಾಯಕ ಯಾರಿದ್ರೆ ಅದು ಆರ್ಯ ಮಂಜುನಾಥ್ ಗೌಡ. ಅದನ್ನ 2 ಮಾತಿದೆ. ಈಗ ಏನಾಗುತ್ತೆ, ನಾವು ಹೇಳಿದೇನೆಂದ್ರೆ, ನೀವು ಹೇಳಿದಂಗೆ ಒಂದೇ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಬ್ಬಿಬ್ಬರು ನಾಯಕರಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಹೊಗಳುವ ತೊಂದರೆ ಇಲ್ಲ, ಮತ್ತೊಂದು ತೆಗೊಳ್ಳುವಂಥ ಕೆಲಸ ನಾವು ಮಾಡಬಾರ್ದು. ಆದರೆ ಪವರ್ ಸ್ಟೇಷನ್ ಈಗ ಒಂದಿದೆಯಾ 2 ಇದೆ? ಈಗ ಒಂದೇ ಇರೋದು ಪವರ್ ಸ್ಟೇಷನ್. ಈ ಪವರ್ ಸ್ಟೇಷನ್ ಒಂದೇ ಅಂತ ಹೇಳಿ ಯಾವ ಪವರ್ ಸ್ಟೇಷನ್ ಅಲ್ಲ, ಶಾಸಕರು ಬಿಜೆಪಿ ಇರೋದ್ರಿಂದ ಈಗ ಎಲ್ಲರೂ ಸೇರಿ ಒಂದೇ ಪವರ್ ಸ್ಟೇಷನ್ ಆದ ಮೇಲೆ ಶಾಸಕರ ವಿರುದ್ಧ ಹೋರಾಟ ಮಾಡ್ತಿರ್ತಾನೆ. ಹೋರಾಟದ ಹಿಂದೆ ಹೋರಾಟ ಇದೆ, ಈಗ ಹೋರಾಟ ಇಲ್ಲ. ಈಗ ಹೋರಾಟ ಮುಸ್ಲಿಂ ಗುದ್ದಾಟ ಇದೆ ಅಂತ ಮುಸ್ಲಿಂ ಗುದ್ದಾಟ ಪ್ರಾರಂಭ ಆಗ್ತದೆ ಅಂತ ಹೇಳಿಕ್ ಬಯಸಿದ್ರೆ ಹೇಳಿದ್ರೆ ಮಾತಾಗಿಲ್ಲ ನಡ್ಕೊಳ್ತಾರೆ. ಈಗ ಏನು ಮಾತು ಕೊಟ್ಟಿದ್ದಾರೆ ಜನರಲ್ ಆಗಿ ಹೇಳಿದ್ರು, ಈಗ ನಾನು ನಿಮ್ಗೆ ಮಾತು ಕೊಟ್ಟೆ ನಡ್ಕೊಬೇಕನ್ನೋ ಭಾವನೆ ನಿಮ್ಮಲ್ಲಿ ಇದ್ದಾಗ ನೀವು ಕೂಡ ನಡ್ಕೊಬೇಕಲ್ಲ. ಆದ್ರೆ ಈಗ ನಾವು ಅವ್ರ ಬಗ್ಗೆ ಏನು ಹೇಳಿದ್ರೆ, ನಮ್ಗೆ ಯಾವುದೇ ನಾಯಕರ ಬಗ್ಗೆ ನನಗೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ 2001ರಲ್ಲಿ ನಾವು ಪಕ್ಷ ಸೇರಿದಾಗ 2000ರಲ್ಲಿ ತಾಲೂಕಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಮಾಡಿದವರು ಕಿಮ್ಮಲ್ ಇರ್ತಕ್ಕಂಥ ನನಗೆ 2001ರಲ್ಲಿ JDS ನಾವು ಸಿಂಬಲ್ ನಾವು ಗೆದ್ದಿರೋರು. ಅವರಿಗೆ ಪಕ್ಷ ಬಿಟ್ಟು ನಾವು ಅವ್ರ ಜೊತೆ JDS ಸೇರಿದವರು, ಇದು ಕಾಂಗ್ರೆಸ್ ಸೇರಿದವರು ನಾವು. ಹಾಗಿದ್ದಾಗ ನಮ್ಗೆ ಯಾವುದೇ ನಾಯಕರ ಬಗ್ಗೆ ಅಸೂಯೆ ಖಂಡಿತವಾಗಿಲ್ಲ. ಆದರೆ ಒಂದು ಈ ತೀರ್ಥಹಳ್ಳಿ ಕ್ಷೇತ್ರ ಮೊದಲಿಂದಲೂ ಹೇಳಿದೆ ಸಮಾಜವಾದದ ತವರೂರು ಅಂತ ಹೇಳ್ತಾರೆ. ಈಗ ಸಮಾಜವಾದದ ತವರೂರು ಅಂತ ಹೇಳ್ತಾರೆ. ಆದರೆ ಈಗಲೂ ಕೂಡ ಈ ಕ್ಷೇತ್ರವನ್ನು ಸಮಾಜವಾದದ ಹಿನ್ನೆಲೆಯಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಆಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಅಂಥ ಸಂದರ್ಭದಲ್ಲಿ ಖಂಡಿತವಾಗೂ ಸಹ ಒಂದು ಸ್ಯಾಟಿಸ್ಫೈಡ್ ಮಾಡ್ಕೊಬೇಕಾಗತ್ತೆ ಯಾರಾದರೂ. ಈಗ ಕೊಟ್ಟು ಮಾತ್ರ ನಡಿಬೇಕಲ್ವಾ, ನಾನಾದ್ರೂ ನಡಿಬೇಕು, ಬೇರೆಯವ್ರನ್ನ ನಡಿಬೇಕಂತ ನಾನು ಹೇಳ್ತೀನಿ. ಕೊಟ್ಟು ಮಾತಂತ ನಡಿಬೇಕು. ಕೊಟ್ಟು ಮಾತಂತ ನಡೆದ್ರೆ ಮಾತ್ರ ಈ ಕ್ಷೇತ್ರ ಕಾಂಗ್ರೆಸ್ ಇದಾಗಬಹುದು. ಹೌದು, ಖಂಡಿತವಾಗಿ ಹೌದು. ಇಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಬಿಜೆಪಿ. ಈಗ ಒಂದೇನು ಗೊತ್ತಾ, ನೀವು ಗಮನ ಹರಿಸಿ, ಮಂಜುನಾಥ್ ಗೌಡರು 2 ಸತಿ ನಿಂತಿರುವಂಥದ್ದು. ಒಂದು ಸತಿ JDS ಅಲ್ಲಿ ನಿಂತರು, ಮತ್ತೊಂದು ಸತಿ KJP ನಿಂತರು. 2 ಸತಿ KJP ನಿಂತಾಗ ಅವರಿಗೆ 700 ಮತದ ಅಂತರ. ನೀವು ಗೊತ್ತಿರ್ಬೋದು KJPಗೆ ಎಷ್ಟು ವೋಟ್ ಬೇಕಿತ್ತು ನಮ್ಮಲ್ಲಿ. ಫಸ್ಟ್ ಸೆಕೆಂಡ್ ಬಂದ ಸಂದರ್ಭ ಬಿಜೆಪಿ ಕೂಡ 3ನೇ ಸ್ಥಾನಕ್ಕೆ ಹೋಗಿತ್ತು KJP ಸಂದರ್ಭದಲ್ಲಿ. ಈಗ ಅದಾದ್ಮೇಲೆ JDS ಅಲ್ಲಿ ಇದ್ದಾಗಲೂ ಕೂಡ ಅಷ್ಟೇ
ಅವರು ಮತ್ತೆ ಥರ್ಡ್ ಪ್ಲೇಸಿಗೆ ಹೋದ್ರು ಕೂಡ ಅಲ್ಲಿ ಬಲವಾದಂಥ ವೋಟ್ ಬ್ಯಾಂಕ್ ಇಲ್ಲಿ ಇರಲಿಲ್ಲ, ಯಾಕಂದ್ರೆ ಚಂದ್ರ ಹೋಗಿತ್ತು. ಇಂಥ ಸಂದರ್ಭ ನಾವು ಹೇಳೋದು ಮಂಡ್ಯದಗೌಡರಿಗೆ ಕಾಂಗ್ರೆಸ್ ಟಿಕೆಟು 100% ಘೋಷಣೆ ಆಗ್ತದೆ. ಇಂಥ ಸಂದರ್ಭ ನಾವು ಹೇಳೋದು ಮಂಡ್ಯದಗೌಡರಿಗೆ ಕಾಂಗ್ರೆಸ್ ಟಿಕೆಟು 100% ಘೋಷಣೆ ಆಗ್ತದೆ, ಸಂಶಯ ಬೇಡ. ಯಾಕಂತ ಹೇಳಿದ್ರೆ ಇದು ನಾವು ಹೇಳ್ತಿರುವಂಥದ್ದಲ್ಲ, 2023 ಮುಂಚಿತವಾಗಿ ರಾಜ್ಯದ ನಾಯಕರಾದಂಥ DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ನಡೆದಂಥ ಮಾತುಕತೆಯ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಅದು ನಮ್ಮ ಎದುರುಗಡೆ ಮಾತಾಗಿದ್ದಲ್ಲ, ಅದು ನಮ್ಮ ಎದುರು ಘೋಷಣೆ ಆಗಿದೆ. ಏನು ಘೋಷಣೆ ಆಗಿದೆ ಅಂತ ಹೇಳಿದ್ರೆ, ಏನೋ ಇದು ಕೊನೆಯ ಚುನಾವಣೆ ಅಂತ ಹೇಳ್ತಾರೆ, ಅದನ್ನು ಈ ಸತಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವರಿಗೆ ನೀವೆಲ್ಲ ಕೆಲಸ ಮಾಡಿ, ಯಾರಿಗೆ ಟಿಕೆಟ್ ಇಲ್ಲಿ ನಮ್ಮ ಇಲ್ಲೊಂದು ಸಭೆ ಇರುತ್ತೆ, ಅದು ಪಕ್ಷದ ವತಿನ ಒಂದು ದೊಡ್ಡ ಸಭೆ ಇರ್ತದೆ, ಬಹಿರಂಗ ಸಭೆ ಇರ್ತದೆ, ಅವಾಗಲೂ ಹೇಳಿದ್ದಾರೆ. ಯಾರು ಮತ್ತೆ ಕೇಳಿದ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ಈ ಸತಿ ಒಂದು ಟಿಕೆಟ್ ಬಿಟ್ಕೊಡಿ ಕೇಳ್ಕೊಂಡಿದ್ದಾರೆ, ಅದಕ್ಕಾಗಿ ನೀವು ಟಿಕೆಟ್ ಬಿಟ್ಕೊಡಿ ಅಂತ ಮಂಡ್ಯದಗೌಡರಿಗೆ ಅವ್ರು ಬಿಡಿಸಿರೋದು. ಸೊ ಹಾಗಾದ್ರೆ ನೀವು ಹೇಳೋದು ಈ ಚುನಾವಣೆಯಲ್ಲಿ ಗೊಂದಲ ಆಗೋದಿಲ್ಲ, ಮಂಜುನಾಥಗೌಡರೇ ಕಾಂಗ್ರೆಸ್ನ ಮುಂದಿನ ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ನಿಮ್ಮ ಅಚಲವಾದ ವಿಶ್ವಾಸ? ಇಲ್ಲ, ಖಂಡಿತ ಆಗುತ್ತೆ, ಅದರಲ್ಲಿ ಮಾತಿಲ್ಲ. ಯಾಕಂದ್ರೆ ಪಕ್ಷದ ನಾಯಕರಿಗೆ ಅವಕಾಶ ಮಾಡಿಕೊಡ್ತಾರೆ ನನ್ನ ನಂಬಿಕೆ. ಈಗ ನಾನು ಹೇಳ್ತೇನೆ, ಇಲ್ಲಿ ಒಂದು ಕೊನೆಯ ಹಂತದ ತನಕ ಯಾವುದೇ ತಗೊಂಡು ಹೋದ್ರೆ ಅರ್ಥ ಇಲ್ಲ. ಈಗ ಒಂದೇನಾಗತ್ತಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ನಾನು ಕೇಳಿ ಬರೀ ನಮ್ಮದೇ ನೋಡ್ಕೊಂಡ್ರೆ ಆಗೋದಿಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ಪಟ್ಟಣ ಪಂಚಾಯತ್ ಚುನಾವಣೆ ಇದೆ, ತಾಲೂಕ್ ಪಂಚಾಯತ್ ಚುನಾವಣೆ ಸುಮಾರು 9-10 ವರ್ಷ ಆಗ್ತಾ ಬಂತು, ಜಿಲ್ಲಾ ಪಂಚಾಯತ್ ಚುನಾವಣೆ 10 ವರ್ಷ ಆಗ್ತಾ ಬಂತು. ಪಕ್ಷಕ್ಕಾಗಿ ದುಡಿಯುವಂಥ ಕಾರ್ಯಕರ್ತರಿಗೆ ಅಧಿಕಾರ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಹೇಳಿದಂಗೆ ಬರೀ ನಮ್ದು ನಾವು ನೋಡ್ಕೊಳ್ಳೋದು ಬದಲಿಗೆ ಎಲ್ರಿಗೂ ಅವಕಾಶ ಕಲ್ಪಿಸ್ಕೊಳ್ಳೋದು ವ್ಯವಸ್ಥೆ ಆಗಬೇಕಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.